ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಲೆಮನ್ ರೈಸ್. ಪ್ಲೀಸ್ ಕುಕಿಂಗ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇಲ್ಲಿ. ಇವಾಗ ಲೆಮನ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಳ್ಳೋಣ. ಸೊ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಬಿಟ್ಟು ಸಿಡಿಸೋಣ. ಸಿಡಿದ ನಂತರ ಕಡಲೆಬೇಳೆ ಕಡಲೆ ಬೀಜನ ಹಾಕೊಂಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮ್ ಫ್ರೈ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರಿಬೇವಿನ ಸೊಪ್ಪು ತುಂಬ ಜಾಸ್ತಿ ಇದ್ದರೆ ತುಂಬ ಜಾಸ್ತಿ ಹಾಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಕರಿಬೇವಿನ ಸೊಪ್ಪು ಇದ್ದಿದ್ದ ಕಾರಣ ಒಂದೇ ಒಂದು ಎಲೆ ಇರೋದ್ರಿಂದ ಒಂದೇ ಒಂದು ಎಲೆ ಕೂಡ ಹಾಕ್ತೆ. ಈಗ ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟಾಗಿ ಅಂತ ಅಂದರೆ ಸ್ವಲ್ಪ ಸಾಲ್ಟ್ ಹಾಕೊಂಬಿಡಿ. ಇವಾಗಲೇ ಯಾವುದೇ ಕುಕ್ಕಿಂಗ್ ಮಾಡಬೇಕಾದ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸಾಲ್ಟ್ ಹಾಕೊಂಡ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಸೊ ಇವಾಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೊಂಡ ನಂತರ ಇದು ಬ್ಯಾಚುಲರ್ಗೆ ತುಂಬ ಯೂಸ್ ಆಗುತ್ತೆ. ಇದು 5 ನಿಮಿಷ ಬೇಗ ಮಾಡ್ಕೋಬೇಕು ಅಂತ ಅಂದರೆ ಇದನ್ನ ಆರಾಮಾಗಿ ಮಾಡ್ಕೋಬೋದು. ಆಫೀಸ್ ಕೆಲಸಕ್ಕೆ ಹೋಗ್ತಿದ್ರೆ ಲೇಡೀಸ್ಗಳು ಮನೆಗೆ ಬಂದು ಏನಪ್ಪ ಸಾಂಬಾರು ಮಾಡಿಕೊಂಡು ಮತ್ತೆ ಮುದ್ದೆ ಅನ್ನ ಎಲ್ಲ ರಿಸ್ಕ್ ಆಗುತ್ತೇನೋರು ಇದನ್ನ ಆರಾಮಾಗಿ ಮಾಡ್ಕೋಬೋದು. ಒಂದು ಕಡೆ ಕುಕ್ಕರ್ ರೈಸ್ ಇಟ್ಕೊಂಡು 5 ನಿಮಿಷಕ್ಕೆ ಇದು ಆಗಿಬಿಡ್ಬೋದು. ನಂತರ ಎಲ್ಲೋ ಪೌಡರ್ ಹಾಕ್ಕೊಳ್ಳಿ. ಸೊ ಎಲ್ಲೋ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಜಾಸ್ತಿ ಎಲ್ಲೋ ಥರ ಕಾಣಿಸುತ್ತೆ. ಎಲ್ಲೋ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸ್ಮೆಲ್ ಅಷ್ಟು ಬರೋದಿಲ್ಲ. ಇಲ್ಲ ಅಂದರೆ ಎಲ್ಲೋ ಸ್ಮೆಲ್ಲೇ ಬಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಯಾವ್ದಾರ ಕುಕ್ಕಿಂಗ್ಸ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನನಗೆ ಆ ಕುಕ್ಕಿಂಗ್ಸ್ಗಳನ್ನ ಹೇಳ್ಕೊಡ್ತೀನಿ. ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಗ್ಯಾಸ್ನ ಆಫ್ ಮಾಡಿಕೊಂಡು ನಿಂಬೆ ರಸ ಬಿಟ್ಕೊಬೇಕು. ಸೊ ನಾನು ನಿಂಬೆ ರಸ ಕೂಡ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ. 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಇಂಥ ಸಿಂಪಲ್ಲಾಗಿರೋ ಟಿಪ್ಸ್ಗಳ ಮುಖಾಂತರ ನಾನು ಬರ್ತೀನಿ ನೆಕ್ಸ್ಟ್ ಟೈಮ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಯಾವುದೇ ಲಾಗರ್ ಬೆಳಿಬೇಕು ಅಂದರೆ ನಿಮ್ಮ ಹೆಲ್ಪ್ ಇಲ್ಲದೆ ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕಾಗಲ್ಲ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಸಿಂಪಲ್ ಕುಕ್ಕಿಂಗ್ ಮಾಡ್ತೀನಿ. ಲಾಗ್ಗಳು ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನಾನು ಲಾಗ್ಗಳು ಕೂಡ ಮಾಡ್ತೀನಿ. ಥ್ಯಾಂಕ್ ಯು.